ಅನಿಲ್ ಈಗ ಇಲ್ಲಿ ಈ ಥರ ನಿವೃತ್ತ ಅಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ನೇರವಾಗಿ ನಾಜೀರ್ ಹುಸೇನ್ರನ್ನ ಹೊಣೆ ಮಾಡಬಹುದಾ? ಜಡ್ಜ್ಗಳ ಲೆಟರ್ ಬರೆದವರು ಓಕೆ ನೋಡಿ, ಐ ಎಫ್ ಎಸ್ ಓದಿದ್ದಾರೆ, IPS ಓದಿದ್ದಾರೆ, IAS ಓದಿದ್ದಾರೆ ಅಂತ ಹೇಳ್ತಿರಲ್ವಾ. ಇವ್ರಿಗೊಂದು ಸೌಜನ್ಯಕ್ಕಾದ್ರೂ ಗೊತ್ತಾಗೋದಿಲ್ವಾ? ಇವ್ರುಗಳು ಲೆಟರ್ ಬರೋದ ತಕ್ಷಣ ಅದಾಗೋಗುತ್ತಾ? ಯಾವ್ದಾದ್ರು ಸಂವಿಧಾನದಲ್ಲಿ ಇದೆಯಾ? ಆಮೇಲೆ ಇವರು ಕೂಗಿರೋದು ಎಲ್ಲಾದ್ರೂ IFSC ಇದು ವರದಿಯಲ್ಲಿ ಏನಾದರೂ ಖಚಿತವಾಗಿದೆಯಾ? ಯಾರೋ ಹಿಂದ್ಗಡೆ ಅವ್ರು ಕೂಗಿದ್ದಾರೆ, ಅವ್ರಿಗೆ ಒಳಗಡೆ ಹಾಕಿ ಇಲ್ಲ ಕರ್ಕೊಂಡೋಗಿ ಪಾಕಿಸ್ತಾನಕ್ಕೆ ಬಿಟ್ಟು ಬನ್ನಿ. ಇವ್ರು ಕೂಗಿದ್ರು ಅದೇ ಮಾಡ್ಬೋದು. ಕೂಗಿರೋದೆಲ್ಲೂ ಖಚಿತವಾಗಿಲ್ಲ. ಅಲ್ಲಿಗೆ ಅರ್ಥ ಏನು ಅಂದ್ರೆ, ರಿಟೈರ್ಡ್ ಆದ್ಮೇಲೆ ಏನು ಕೆಲಸ ಮಾಡ್ದಲೇ ಇರೋರು, ಏನು ಮಾಡೋಕ್ಕೆ ಕೆಲಸ ಇಲ್ದಲೇ ಇರೋರು ಈ ಥರ ಕೆಲಸಗಳು ಮಾಡಿರ್ಬೋದು ಅಂತ ನನಗನ್ಸುತ್ತೆ. ಆಮೇಲೆ ಇಷ್ಟು ವರ್ಷ 30-35 ವರ್ಷ ಸರ್ಕಾರದಲ್ಲಿ ಸೇವೆಯಲ್ಲಿದ್ದು ಈ ಥರ ಪತ್ರಗಳು ಬರೆದಾಗ ಇದಕ್ಕೆ ಮನ್ನಣೆ ಸಿಗುತ್ತೆ ಅನ್ನೋದನ್ನು ಸಿಗಲ್ಲ ಅನ್ನೋದನ್ನು ಗೊತ್ತಿಲ್ಲ ಅಂದರೆ ಅವ್ರು ಇನ್ನೇನು ಕೆಲಸ ಮಾಡಿರ್ಬೋದು? ಅವ್ರ ವೃತ್ತಿ ಸಮಯದಲ್ಲಿ ಯಾವ ರೀತಿ ಅವರು ವೃತ್ತಿಪರವಾಗಿ ಕೆಲಸ ಮಾಡಿರ್ಬೋದು ಅನ್ನೋದು ಒಂದು ಡೌಟ್ ಆಗ್ತಾ ಇದೆ. ಅಂದ್ರೆ ಈಗ ಎಮೋಷನಲ್ ಇಶ್ಯೂ ಅಂತ ನೀವು ಹೇಳ್ತಿರೋದು, ಇದು ಯಾವ ಥರದಲ್ಲಿದ್ದು? ಅಲ್ಲ ಸರ್, ಎಮೋಷನಲ್ ಆಗಿದೆಯೋ ಆಗಿಲ್ವೋ ಬೇರೆ ವಿಷಯ. ಈಗ ಯಾರ್ಯಾರು ಕೂಗಿದ್ದಾರೆ ಅಂತ 4 ಜನಕ್ಕೆ ಅರೆಸ್ಟ್ ಮಾಡಿದಾರಲ್ವಾ, ಅವ್ರ ಬಗ್ಗೆ ತನಿಖೆ ಆಗುತ್ತೆ, ಯಾಕೆ ಕೂಗಿದ್ದಾರೆ ಅಂತ ಆಗುತ್ತೆ. ಇದ್ರ ಜೊತೆ ಮಂಡ್ಯದ್ದು ಇದೆ, ಮಂಡ್ಯದವ್ರಿಗೂ ಅರೆಸ್ಟ್ ಮಾಡಿದ್ದಾರೆ. ಈಗ ಯಾವಾಗ 2 ತಿಂಗಳ ಹಿಂದ್ಗಡೆ 1 ತಿಂಗಳ ಹಿಂದೆ ಏನು ಕೂಗಿದ್ರಲ್ಲ ಅವ್ರನ್ನೂ ಒಳಗಡೆ ಹಾಕಿದ್ದಾರೆ. 2 ವರ್ಷ ಹಿಂದೆ, ಅದು 2022ರಲ್ಲಿ 2022 ಡಿಸೆಂಬರ್ 17ಕ್ಕೆ ಆದಂತ ಘಟನೆ ಅದು. ಬೊಮ್ಮಾಯಿ ಅವರು CM ಆಗಿದ್ರು. ಇವತ್ತು ರಾಜೀನಾಮೆ ಕೊಟ್ಟಿಲ್ಲ ಅವತ್ತು. ಇವತ್ತು ಅವರು ಅರೆಸ್ಟ್ ಆಗಿದ್ದಾರೆ. ಆಯ್ತಾ? 2 ಬೇಲ್ ಕೂಡ ಸಿಕ್ತು, ಆರೋಪಿಗೆ ಬೇಲ್ ಕೂಡ ಸಿಕ್ತು. ಈಗ ಏನಾಗುತ್ತೆ ಅಂದ್ರೆ, ಜಿದ್ದಾಜಿದ್ದಿಯಲ್ಲಿ ಸಿಗಾಕೊಂಡವ್ರು ಯಾರೋ 3ನೇವರು. ಯಾರು ಈ ಮಂಡ್ಯದಲ್ಲಿ ಯಾರು ಕೂಗಿದ್ದ ಸಿಗಾಕೊಂಡ್ನಲ್ವಾ, ಅವ್ನು ಹೆಂಗೆ ಅಂದ್ರೆ ಪಾಪ ಎಲ್ಲ ಹೋಗ್ತಿದ್ದವನು ಮೈ ಮೇಲೆ ಹೇಳ್ಕೊಂಡಂಗೆ ಆಗಿದೆ ಅಷ್ಟೇ. ಇವ್ರು ಬಾವುಟ ಇಟ್ಕೊಳಕ್ ಹೋಗಿ ಒಂದು ವಿಷಯ. ಆಮೇಲೆ ಈಗ ಏನು ಇವ್ರು ಕರೆದು ಇವ್ರೇನು ಪತ್ರಗಳನ್ನ ಬರ್ದಿದ್ದಾರೆ, ಉಪಮುಖ್ಯಮಂತ್ರಿಗೆ ಅಂತ ಬರ್ದಿದ್ದಾರೆ ಅಂತ, ಸಾರಿ ಉಪರಾಷ್ಟ್ರಪತಿ ಬರ್ದಿದ್ದಾರೆ ಅಂತ ಹೇಳ್ತಿದಾರಲ್ವಾ, ಆ ಪತ್ರಕ್ಕೆ ಏನಾದ್ರೂ ಬೆಲೆ ಇದೆಯಾ? ಯಾರು ಬೇಕಾದ್ರೂ ಮೂಗರ್ಜಿ ಬರಿಬಹುದು ಅನ್ನೋದಾದ್ರೆ ನಾನು ಇನ್ನೊಂದು ನಾಳೆ ಬರಿಬಹುದು. ಕರೆಕ್ಟಾ? ಆಮೇಲೆ ಈಗ ನಿವೃತ್ತ ಆಗಿರೋರು ಅಧಿಕಾರದಲ್ಲಿ ಇರೋರೇನಲ್ಲ. ಆಮೇಲೆ ಇವ್ರು ಯಾವುದು ಜಡ್ಜ್ ಆಗೋ ಇಲ್ಲ ಇನ್ನೊಂದಾಗೋ ರಿಟೈರ್ಡ್ ಆದವರಲ್ಲ, ಅವ್ರು ಸರ್ವಿಸಸ್ ಅಲ್ಲಿ ಇದ್ದವರು, ಗೌರ್ಮೆಂಟ್ ಸರ್ವಿಸಸ್ ಅಲ್ಲಿ ಇದ್ದವರು. ನಿಮ್ಮ ಪಾರ್ಟಿಲಿ ಇದ್ರು ಭಾಸ್ಕರ್ ರಾವ್ ಅವರು. ಸರ್, ನಾವು ಯಾರು ನಮ್ಮ ಪಾರ್ಟಿಯಲ್ಲಿದ್ರು, ಯಾರು ಬಿಟ್ಟೋದ್ರು, ಅವ್ರಿಗೆ ಏನು ಇಷ್ಟ ಆಗಿತ್ತು, ನಮ್ಮ ಪಾರ್ಟಿಯಲ್ಲಿ ಅದು ಕುಂದು ಕೊರತೆಗಳಿತ್ತೇನೋ, ನಮ್ಮಲ್ಲಿ ಡೀಲಿಂಗ್ಗಳಾಗೋದಿಲ್ವೇನೋ, ಅದಕ್ಕೋಸ್ಕರ ಬಿಟ್ಟು ಹೋಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವರು ನಮ್ಮ ಪಾರ್ಟಿಯಲ್ಲಿ ಇದ್ದಾಗ ಅವ್ರು ಏನ ಚಿಂತನೆ ಮಾಡ್ಕೊಂಡು ಬಂದಿದ್ರು, ರಿಟೈರ್ಡ್ ಆದ್ಮೇಲೆ ಏನಾದ್ರು ಹೆಚ್ಚುವರಿಯಾದ ಲಾಭಗಳು ಬೇಕಾಗಿರುತ್ತೇನೋ, ನಮ್ಮ ಪಾರ್ಟಿಯಲ್ಲಿ ಅವು ಆಗೋದಿಲ್ಲ, ಅದಕ್ಕೆ ಬಿಟ್ಟು ಹೋಗಿರ್ಬೋದು. ಭಾಸ್ಕರ್ ರಾವ್ ಅವ್ರನ್ನ ನಾವೇನು ಅಂತ ಒಂದು ದೊಡ್ಡ ನಾಯಕ ಅಂತ ಪರಿಗಣನೆ ಮಾಡಲಿಲ್ಲ ನಾವು. ಅವ್ರನ್ನ ಕಾರ್ಯಕರ್ತರ ಜೊತೆ ತರನೇ ನಡೆಸ್ಕೊಂಡ್ವಿ. ನಮ್ಮ ಪಾರ್ಟಿಯಲ್ಲಿ ನೀವು ನಾಳೆ ಬೆಳಿಗ್ಗೆ ಆಟೋ ಓಡಿಸೋರ್ಗೂ ಅದೇ ಬೆಲೆ, IAS ಓದಿ ಬಂದವ್ರಿಗೂ ಅದೇ ಬೆಲೆ. ಯಾಕಂದ್ರೆ ಎಲ್ಲ ಕಾರ್ಯಕರ್ತನಾಗೆ ಕೆಲಸ ಮಾಡಬೇಕು.